ಸೀತೆನ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ರಾವಣ, ಅಶೋಕವನದಲ್ಲಿ ಇಟ್ಟಿರ್ತಾನೆ. ಈಗ ಯುದ್ಧ ನಡಿಬೇಕು, ಯುದ್ಧ ಶುರು ಆಗ್ಬೇಕು. ಎಲ್ಲರೂ ಆಗ್ಲೇ ಲಂಕೆಗೆ ಹೋಗ್ಬಿಟ್ಟಿದ್ದಾರೆ, ಸೇತುವೆ ಎಲ್ಲ ಕಟ್ಟಾಗಿದೆ, ಲಂಕೆಯಲ್ಲೆಲ್ಲ ಲ್ಯಾಂಡ್ ಆಗಿದ್ದಾರೆ ಆಗ್ಲೇ, ವಾನರ ಸೇನೆ ಎಲ್ಲರೂ ಇದಾರೆ ಆಗ್ಲೇ. ಅದಕ್ಕೆ ಈಗ ನಮ್ಮ ಸಂಸ್ಕೃತಿ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಪೂಜೆ ಮಾಡಬೇಕು, ಒಂದು ಹೋಮ ಮಾಡ್ಬೇಕಲ್ಲಿ, ಆಮೇಲೆ ಶುರು ಮಾಡ್ಕೊತಿದ್ರು. ಅದಕ್ಕೆ ರಾಮಚಂದ್ರ ಕೇಳ್ತಾರೆ ಜಾಂಬವಂತನ ಕರೆಸ್ಬಿಟ್ಟು, ಜಾಂಬವಂತ ಆಗ್ಲೇ ತುಂಬಾ ವಯಸ್ಸಾಗಿರುತ್ತೆ ಅವರಿಗೆ. ಅವ್ರು ಬ್ರಹ್ಮನ ಸ್ನೇಹಿತ ಅಂತೆ ಜಾಂಬವಂತ. ನನಗೂ ಇಷ್ಟ ದಿನ ಗೊತ್ತಿರ್ಲಿಲ್ಲ, ಮೊನ್ನೆ ಅಂತ ಗೊತ್ತಿತ್ತು. ಬ್ರಹ್ಮನ ಸ್ನೇಹಿತ ಅಂತ ಅವ್ರು ಜಾಂಬವಂತ. ಅವ್ರನ್ನ ಕರೆದು ಕೇಳ್ತಾರೆ, ನೋಡ್ರಿ ಈಗ ಜಾಂಬವಂತ ಅಂದ್ರೆ ಎಲ್ಲ ಬಹುವಚನದಲ್ಲಿ ಮಾತಾಡ್ತಾ ಇರ್ತಾರೆ ಅವರು. ಈ ತರ ನಾನು ನಾಳೆ ಯುದ್ಧ ಶುರು ಮಾಡ್ಕೋಬೇಕಲ್ಲ, ಅದಕ್ಕೆ ಪೂಜೆ ಮಾಡ್ಬೇಕು. ನಾನೀಗ ಏನ್ ಮಾಡೋದು, ಇಲ್ಲಿ ಈ ಯುದ್ಧ ಭೂಮಿಲಿ ಯಾರು ಬ್ರಾಹ್ಮಣರನ್ನ ಕರ್ಕೊಂಡ್ ಬರ್ತೀರಾ, ಹೆಂಗ್ ಪೂಜೆ ಮಾಡಿಸ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಏನ್ ಮಾಡ್ತೀರಾ ಅಂತ. ಅದಕ್ಕೆ ಜಾಂಬವಂತ ಏನ್ ಮಾಡ್ತಾರೆ, ಸೀದಾ ರಾವಣನ ಹತ್ರ ಹೋಗ್ತಾರೆ. ರಾವಣ ಬ್ರಾಹ್ಮಣ, ಅವನು ಅಂದ್ರೆ ಬ್ರಹ್ಮನ್ ಮೊಮ್ಮಗ ರಾವಣ ಬಂದ್ಬಿಟ್ಟು. ಅವು ಹೋಗ್ತಾರಲ್ಲ, ಸರಿ ನಾನೆಲ್ಲ ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಜಾಂಬವಂತ ಸೀದಾ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ರಾವಣನ್ಗೆ ಅವ್ರು ಬರ್ತಿರೋದು ಒಂದು ಸುಳಿವು ಸಿಗುತ್ತೆ, ಜಾಂಬವಂತ ಬರ್ತಿದ್ದಾರೆ ಅಂತ. ದ್ವಾರಪಾಲಕರನ್ನ ಕರೆದು ಹೇಳ್ತಾರೆ, ನೋಡ್ರಿ ನಮ್ಮ ತಾತ ಬರ್ತಿದಾರಲ್ಲಿ, ಅವ್ರನ್ನ ಯಾರು ತಡಿಕೊಡ್ದು, ಏನು ಪ್ರಶ್ನೆ ಮಾಡ್ಕೊಡ್ದು, ಸೀದಾ ನನ್ನ ಹತ್ರ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಯಾರನ್ನ, ಜಾಂಬವಂತನ ಸೀದಾ ನನ್ನ ಹತ್ರ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಸರಿ, ಜಾಂಬವಂತ ಬಂದ ತಕ್ಷಣ ತುಂಬಾ ಗೌರವಪೂರ್ವಕವಾಗಿ ಅವ್ರನ್ನ ರಾವಣನ ಹತ್ರ ಕರ್ಕೊಂಡು ಹೋಗ್ತಾರೆ. ರಾವಣ ಏನ್ ಮಾಡ್ತಾರೆ, ಅವನಿಗೆ ಆಲ್ರೆಡಿ ಗೊತ್ತಾಗ್ತಿರುತ್ತೆ ಏನಕ್ಕೆ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಅವನು ಸರಿ ಈ ವಿಚಾರ ಹೇಳ್ತಾನೆ, ಈ ತರ ಯುದ್ಧ ಶುರು ಮಾಡ್ಬೇಕು, ಅದಕ್ಕೆ ನಮ್ಮ ಪ್ರಭುಗಳು ಪೂಜೆ ಮಾಡ್ಬೇಕಂತಿದ್ದಾರೆ, ಯಜ್ಞ ಮಾಡ್ಬೇಕಂತಿದ್ದಾರೆ, ನೀನ್ ಅದಕ್ಕೆ ಪೂಜೆನ ನಡ್ಸ್ಕೊಡ್ಬೇಕು ಅಂತ. ಈಗ ಬ್ರಾಹ್ಮಣ ಆಗ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಪೂಜೆ ನಡ್ಸ್ಕೊಡಲ್ಲ ಅಂತ ಹೇಳಂಗಿಲ್ಲ, ಅದು ಅವ್ರದ್ದು ಬ್ರಾಹ್ಮಣನ ಧರ್ಮ ಅದು. ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ. ಕಂಕಣ ಕಟ್ಟಿ ವಿಜಯೀ ಭವ ಅಂತಾನೆ ರಾವಣ. ನನ್ನ ಎದುರಾಳಿ ರಾಮ ಅಂತ ಗೊತ್ತು, ಎದುರಾಳಿ ಎದುರಿಗೆ ಯುದ್ಧ ಮಾಡ್ಬೇಕು ಅನ್ನೋದು ಗೊತ್ತಿದ್ರು ಬ್ರಾಹ್ಮಣ ಆಗಿ ವಿಜಯೀ ಭವ ಅಂತೇಳಿ ಅವನು ಬಂದು ಕೇಳ್ತಾನೆ, ಜಾಂಬವಂತ ಬಂದ್ಬಿಟ್ಟು ಕೇಳ್ತಾನೆ, ಈಗ ನನ್ನ ಪ್ರಭು ಯುದ್ಧ ಮಾಡ್ಬೇಕಂತಿದ್ದಾರೆ, ಅದಕ್ಕೆ ನೀವು ಬಂದ್ಬಿಟ್ಟು ಪೂಜೆ ನಡೆಸ್ಕೊಳ್ಬೇಕು ಅಂತ. ಆಯ್ತಪ್ಪ, ಈ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ, ಈ ಯುದ್ಧ ಭೂಮಿಯಲ್ಲಿ ಎಲ್ಲಿಂದ ತರೋದು ಪೂಜಾ ಸಾಮಗ್ರಿಗಳನ್ನ, ಎಲ್ಲ ನೀನೇ ತರಬೇಕು ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣರದ್ದು ಪದ್ಧತಿ ಹೆಂಗೆ ಅಂದ್ರೆ, ಈ ಪೂಜೆ ಮಾಡಿಸ್ಕೊಳ್ಳೋರು ಬಂದ್ಬಿಟ್ಟು ಕೇಳಿದ್ರೆ ಅವ್ರ ಹತ್ರ ಏನಿಲ್ಲ ಅಂದ್ರೆ ಇವರೆಲ್ಲ ತಗೊಂಡು ಹೋಗ್ಬೇಕು, ಎಲ್ಲ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಪೂಜೆ ಮಾಡಿಸಿ ಬರ್ಬೇಕು. ಸರಿ, ಅವನು ಯೋಚನೆ ಮಾಡ್ತಾನೆ, ಆಯ್ತು ನಾಳೆ ನಾನು ಪೂಜೆ ಮಾಡಿಸೋವಾಗ ರಾಮನ ಪಕ್ಕದಲ್ಲಿ ಸೀತೆ ಇರಬೇಕು, ಅಂದ್ರೆ ಮದುವೆ ಆಗಿರೋದ್ರಿಂದ ಗಂಡ ಹೆಂಡತಿ ಇಬ್ರು ಪೂಜೆ ಕುತ್ಕೋಬೇಕಲ್ಲಿ. ಅದಕ್ಕೇನು ಮಾಡ್ತಾನೆ, ಮಗನ್ ಕರೀತಾನೆ. ಆಯ್ತು, ಜಾಂಬವಂತನಿಗೆ ಹೇಳ್ಬಿಟ್ಟು ಕಳಿಸ್ತೀನಿ, ಆಯ್ತು ನಾನು ಬೆಳಗ್ಗೆ ಬರ್ತೀನಿ, ಬೆಳಗ್ಗೆ ಮುಂಜಾನೆ ಬಂದ್ಬಿಟ್ಟು ನಾನು ಅವ್ರಿಗೆ ಪೂಜೆ ಮಾಡಿಸ್ತೀನಿ ಅಂತೇಳಿ ಹೇಳಿ ಕಳಿಸ್ತಾನೆ. ಜಾಂಬವಂತ ವಾಪಸ್ ಬರ್ತಾನೆ. ರಾಮನ್ಗೆ ಹೇಳ್ತಾನೆ, ಇಲ್ಲ ನಾನೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ, ಬೆಳಿಗ್ಗೆ ಒಬ್ಬ ಬ್ರಾಹ್ಮಣ ಬರ್ತಾರೆ, ನೀಟಾಗೆಲ್ಲ ಮುಗಿಸ್ಕೊಡ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಮಾನದಿ ಅವನು ಅವಾಗಲೇ ರಾಮ ಮಗನ್ ಕರೀತಾನೆ, ಇಂದ್ರಜಿತ್ ಅಂತ ಕಾಣುತ್ತೆ, ಇಂದ್ರಜಿತ್ ಅವನ್ನ ಕರೀತಾನೆ. ಕರೆದ್ಬಿಟ್ಟು ಹೇಳ್ತಾನೆ, ನೋಡು ನಾವು ಸೀತಾ ದೇವಿನ ಕರ್ಕೊಂಡ್ಬಂದ್ಬಿಟ್ಟು ಒಂದಲ್ಲಿ ಇಟ್ಟಿದ್ದೀವಿ, ನಾನು ಹಿಂಗೆ ಪೂಜೆ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಅದಕ್ಕೆ ನೀನೇನು ಮಾಡಬೇಕು, ಬೆಳಗಿನ ಜಾವ ಹೋಗಿ ಸೀತಾಮಾತೆಗೆ ಸ್ನಾನ ಮಾಡಿಕೊಂಡು ವಸ್ತ್ರ ತೊಗೊಂಡೋಗ್ಕೊಡು, ಮಡಿ ವಸ್ತ್ರ ಉಟ್ಕೊಂಡು ಅವ್ರು ಬರಬೇಕು, ಅಲ್ಲಿ ಪೂಜೆ ಕುತ್ಕೋಬೇಕು ಅಂತ. ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಅವನು ಮಗ ಹೋಗ್ಬಿಟ್ಟು ಕರ್ಕೊಂಡು ಬರ್ತಾನೆ. ರಾವಣನು ಅಲ್ಲಿಗೆ ಎಲ್ಲ ಪೂಜೆ ಸಾಮಗ್ರಿಗಳೊಂದಿಗೆ ಪೂಜೆ ನಡೆಯೋ ಸ್ಥಳಕ್ಕೆ ಹೋಗ್ತಾರೆ. ರಾಮ ಲಕ್ಷ್ಮಣ ಇಬ್ಬರು ಇರ್ತಾರೆ, ಅವರು ಎಲ್ಲ ರೆಡಿ ಆಗಿರ್ತಾರೆ, ಜಾಂಬವಂತ ಎಲ್ಲರೂ ಇರ್ತಾರೆ ಅಲ್ಲಿ. ಇವರೆಲ್ಲ ಸಾಮಾನು